ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಿರುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯವರ ಗ್ರಹ ಸಂಚಾರದಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಅವರ ಸಂಪೂರ್ಣ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ, ನಿಮಗೆ 100% ಪರಿಹಾರ ನೀಡುತ್ತೇವೆ. ವೃಷಭ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ನೋಡಬೇಕಂತೇಳಿದರೆ ಶನಿದೇವರ ಅನುಗ್ರಹದಿಂದ ನಿಮ್ಮ ಶ್ರಮಕ್ಕೆ ಉತ್ತಮವಾದಂಥ ಫಲ ಅನ್ನುವಂಥದ್ದು ಸಿಗ್ತದೆ. ಹೊಸ ಜವಾಬ್ದಾರಿಗಳು ನೀವು ಯಶಸ್ವಿಯಾಗಿ ನಿಭಾಯಿಸಿದರೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಅನ್ನುವಂಥದ್ದು ನಿಮಗೆ ಸಿಗ್ತದೆ. ಉದ್ಯೋಗದಲ್ಲಿ ಹೊಸ ಅವಕಾಶವನ್ನು ನೀವು ಹುಡುಕುತ್ತಿರುವವರಿಗೆ ಗುರುಗ್ರಹದ ಬೆಂಬಲದಿಂದ ಉತ್ತಮವಾದಂಥ ಅವಕಾಶ ಅನ್ನುವಂಥದ್ದು ನೀವು ಕಾಣ್ತೀರಾ. ವಿದೇಶದಲ್ಲಿ ಉದ್ಯೋಗವನ್ನು ನೀವು ಹುಡುಕ್ತಾ ಇದ್ರೆ ಇದು ಸಕಾಲವಾದಂಥ ಸಮಯ. ಇನ್ನು ಆರ್ಥಿಕವಾದಂಥ ವಿಚಾರದಲ್ಲಿ ಗುರುಗ್ರಹದ ಕೃಪೆಯಿಂದ ಆದಾಯದಲ್ಲಿ ಹೆಚ್ಚಿನ ಸ್ಥಿತಿ ಕಂಡು ಬರುತ್ತದೆ. ಹಿಂದೆ ಬರಬೇಕಾಗಿರುವಂತಹ ಹಣ ಕೂಡ ನಿಮಗೆ ವಾಪಸ್ ಬರ್ತದೆ. ಆದರೆ ನಿಮಗೆ ರಾಹು ಗ್ರಹದ ಪ್ರಭಾವ ಇರೋದ್ರಿಂದ ಯಾರನ್ನಾದ್ರೂ ನಂಬಿ ಹಣ ಕೊಡುವಂತದಿದ್ರೆ ಅದನ್ನು ತಪ್ಪಿಸಬೇಕಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ರಾಹುವಿನ ಪ್ರಭಾವದಿಂದ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಹಾಗೆ ಹೊಸ ವ್ಯವಹಾರಗಳ ಅವಕಾಶವನ್ನುವಂಥದ್ದು ಸಿಗ್ತದೆ. ಆನ್ಲೈನ್ ವ್ಯವಹಾರ ಅಥವಾ ಹೊಸ ತಂತ್ರಜ್ಞಾನ ಬಳಸುವವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣ್ತೀರಾ. ಶನಿದೇವರ ಪ್ರಭಾವದಿಂದ ತಾಳ್ಮೆ ಮತ್ತು ಯೋಜನೆಯೊಂದಿಗೆ ಕೆಲಸ ಮಾಡಿದರೆ ಉತ್ತಮವಾದಂಥ ಲಾಭ ಗಳಿಸ್ತೀರಿ. ಇನ್ನು ಪ್ರೀತಿ ವಿಷಯದಲ್ಲಿ ರಾಹುಕೇತುಗಳ ಪ್ರಭಾವ ಕೆಲವೊಮ್ಮೆ ಗೊಂದಲ ಉಂಟು ಮಾಡ್ತದೆ. ನೀವು ಸಂಗಾತಿಯೊಂದಿಗೆ ಉತ್ತಮವಾಗಿ ಮಾತಾಡುವುದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತದೆ. ಇನ್ನು ವಿವಾಹಿತರು ಕುಟುಂಬದವರ ಅಭಿಪ್ರಾಯಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ. ಇನ್ನು ಗುರುಗ್ರಹದ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಂತೋಷವಾದಂಥ ವಾತಾವರಣ ಕಾಣ್ತೀರಿ. ಆಸ್ತಿ ಅಥವಾ ವಾಹನ ಖರೀದಿಯ ಚರ್ಚೆ ಮಾಡ್ತೀರಿ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಶನಿ ಮತ್ತು ಕೇತುಗಳ ಪ್ರಭಾವದಿಂದ ಬೆನ್ನು ನೋವು, ಕೀಲು ನೋವು, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕಾಗ್ತದೆ. ಸಾಕಷ್ಟು ವಿಶ್ರಾಂತಿ ಮಾಡಬೇಕಾಗ್ತದೆ. ನೀವು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂವಿನಿಂದ ಅರ್ಚನೆ ಮಾಡಿದರೆ ಆರ್ಥಿಕ ಸ್ಥಿತಿ ಮತ್ತು ಕುಟುಂಬದ ಸುಖ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಗುರು ಮತ್ತು ಶನಿ ಉತ್ತಮವಾದಂಥ ಅವಕಾಶಗಳನ್ನು ನೀಡಿದರೆ ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಸಂಬಂಧಗಳಲ್ಲಿ ಉಂಟಾಗುವಂಥ ಗೊಂದಲಗಳನ್ನು ತಪ್ಪಿಸಿಕೊಳ್ಬೇಕಾಗ್ತದೆ. ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡ್ರೆ ಈ ತಿಂಗಳು ಯಶಸ್ವಿ ಮತ್ತು ನೆಮ್ಮದಿಯನ್ನು ಅನುಭವಿಸ್ತೀರಾ. ಇದಾಗಿತ್ತು ಆಗಸ್ಟ್ ತಿಂಗಳ ವೃಷಭ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ನಿಮ್ಮದು ಕೂಡ ವೃಷಭ ರಾಶಿಯಾಗಿದ್ದರೆ ಓಂ ಮಹಾಲಕ್ಷ್ಮಿ ನಮ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಿಗಾಗಿ ನಾವು ಸಿಗೋಣ. ಧನ್ಯವಾದಗಳು.